ಅಂಬಾಸೆಡರ್ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಹೆಣೆ ತಂದು ಅಲ್ಲಿ ಹೂಳಲಾಗ್ತಿತ್ತು ಅಂತ. ಸೊ ಅಲ್ಲಿ ಮಾಧ್ಯಮದವ್ರನ್ನ ಕೇಳ್ತಾರೆ ಯಾವುದೇ ರೀತಿ ಆಂಬ್ಯುಲೆನ್ಸ್ ಇರ್ಲಿಲ್ಲ ಅಂತ. ಇಲ್ಲ, ಪೊಲೀಸರು ಕೂಡ ಇರ್ಲಿಲ್ಲ. ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂದಿಡಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ದಿನದ ಬೆಳವಣಿಗೆಗಳನ್ನ, ನಿನ್ನೆ ಏನೆಲ್ಲ ಆಯ್ತು, SIT 13ನೇ ಸ್ಪಾಟ್ ಉತ್ಖನನ, ಇದರ ಎಲ್ಲರ ಬಗ್ಗೆ ನಾನು ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ನಿಮ್ಮ ಮುಂದೆ ಅಪ್ಡೇಟ್ ಗಳನ್ನ ಇಟ್ಟಿದ್ದೀನಿ. ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಕೂಡ ಬೆಳಿಗ್ಗೆ ಅದೇ ಸ್ಪಾಟ್ ನಂಬರ್ ನಿನ್ನೆ ಒಂದೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಿದ್ರು. ಸುಮಾರು 20 ಅಡಿ ಆಳವನ್ನ ತೆಗೆದಿದ್ರು. ಮೇಲ್ನೋಟಕ್ಕೆ ಯಾವುದೇ ಅಧಿಕೃತವಾದ ಮಾಹಿತಿಯನ್ನ ನಾವು ಹೇಳ್ತಿಲ್ಲ. ಮೇಲ್ನೋಟಕ್ಕೆ ಕ್ಯಾಮ್ರಾ ವಿಜುವಲ್ಸ್ ಗೆ ಕಂಡಂತೆ ಯಾವುದೇ ರೀತಿಯ ಕಳೆ ಬರಹ ಪಳೆಯುಳಿಕೆಗಳು ನಿನ್ನೆ ದೊರಕಿಲ್ಲ ಮೇಲ್ನೋಟಕ್ಕೆ. ಆದ್ರೆ ಇವತ್ತು ಕೂಡ ಆ ಒಂದು 13ನೇ ಸ್ಪಾಟ್ ತುಂಬಾ ದೊಡ್ಡದಾಗಿ ಇರೋದ್ರಿಂದ ಇವತ್ತು ಎರಡನೇ ಒಂದು ಪಾಯಿಂಟ್ ನ ನೋಟ್ ಮಾಡ್ಬಿಟ್ಟು ಅಲ್ಲಿ ಉತ್ಖನನ ಮಾಡುವಂತ ಪ್ರಕ್ರಿಯೆ ಬೆಳಗ್ಗೆಯಿಂದ ಆರಂಭವಾಗಿದೆ. ಈ ಕ್ಷಣಕ್ಕೆ ಕೂಡ ಉತ್ಖನನ ಮಾಡ್ತಾ ಇದ್ದಾರೆ. ಸರಿ ಸುಮಾರು 20 ಅಡಿ ಆಳ ನಿನ್ನೆ ತೆಗೆದಷ್ಟೇ ಇವತ್ತು ಕೂಡ 20 ಅಡಿ ಆಳ ತೆಗೆಯುತ್ತಿದ್ದಾರೆ. ಸೊ ಮೇಲ್ನೋಟಕ್ಕೆ ಮತ್ತೆ ಹೇಳ್ತಿದ್ದೇನೆ, ಅಧಿಕೃತವಾಗಲ್ಲ, ಮೇಲ್ನೋಟಕ್ಕೆ ಇದುವರೆಗೂ ಈ ಕ್ಷಣದವರೆಗೂ ಯಾವುದೇ ರೀತಿಯ ಪಳವಳಿಕೆ ಸಿಕ್ಕಂತಹ ಬೆಳವಣಿಗೆಗಳು, ಚಟುವಟಿಕೆಗಳು ಆ ಒಂದು ಜಾಗದಲ್ಲಿ ಕಂಡು ಬಂದಿಲ್ಲ. ಸ್ನೇಹಿತರೆ, ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಇವತ್ತು ನಡೆದಿದ್ದು ಸೌಜನ್ಯ ಪ್ರಕರಣ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ಸೌಜನ್ಯನ ಮಾವ ಇವತ್ತು SIT ಕಚೇರಿಯ ಎದುರುಗಡೆ ಮಾಧ್ಯಮಗಳಿಗಳ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹಾಗೂ ದೂರನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ ಏನು ಅವರ ಹೇಳಿಕೆ ಅಂತ ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಯಥಾವತ್ತಾಗಿ ಇಡ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಸೌಜನ್ಯನ ಮಾವ, ಅವರ ಹೆಸರು ಪುರಂದರ ಗೌಡ. ಅವರ ಹೇಳಿಕೆ ಏನಂತ ಹೇಳಿದ್ರೆ, ಸೌಜನ್ಯನ ಮಾವಂದು ಒಂದು ಅಂಗಡಿ ಇರುತ್ತೆ. ಏನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಇದೆ, ಆ ಸ್ನಾನಘಟ್ಟದ ಸಮೀಪದಲ್ಲೇ ಅವ್ರದೊಂದು ಅಂಗಡಿ ಇರುತ್ತೆ. ಅವ್ರು ಹೇಳ್ತಾರೆ, ಏನು ಈ ದೂರುದಾರ ಭೀಮಾ ಬಂದ್ಬಿಟ್ಟು ಸುಮಾರು 20 ವರ್ಷಗಳ ಹಿಂದೆ ತಾನಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಿದ್ದು, ಹಾಗೂ ಆ ಸಮಯದಲ್ಲಿ ಅವನ ಕೈಯಲ್ಲಿ ಹಲವಾರು ಶವಗಳನ್ನ ಕಾನೂನು ಬಾಹಿರವಾಗಿ, ಗೌಪ್ಯವಾಗಿ ಹೂತಿಡಲಾಗಿದೆ. ನಾನು ನೂರಾರು ಶವಗಳನ್ನ ನನ್ನ ಕೈಯಾರೆ ಹೂತಿದ್ದೀನಿ ಅಂತ ಏನಿವತ್ತು ದೂರು ಕೊಟ್ಟು ಇವತ್ತು ಇಲ್ಲಿವರೆಗೆ ಈ ಪ್ರಕರಣ ಬಂದು ನಿಂತಿದೆ. ಅದಕ್ಕೆ ಪೂರಕವಾಗಿ ಸೌಜನ್ಯನ ಮಾವ ಅವರು ಹೇಳ್ತಾ ಇದ್ದಾರೆ, ನಾನು ನನ್ನ ಕಣ್ಣಾರೆ, ನಾನು ಆ ಅಂಗಡಿ ನಡೆಸುತ್ತಿರುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಹೆಣಗಳನ್ನ ಹೂಳುವುದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ಸೌಜನ್ಯನ ಮಾವ ಹೇಳ್ತಾ ಇರುವಂತ ವಿಷಯ. ಸ್ನೇಹಿತರೆ, ಈಗ ಅವರು ಹೇಳ್ತಿದ್ದಾರೆ, ಆ ಅಂಗಡಿಯಲ್ಲಿ ನಾನು ಅಂಗಡಿ ಅಂದ್ಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ, ಸೊ ಅಲ್ಲಿ ಕಾಣ್ತಾ ಇತ್ತಂತೆ. ಸೊ ಅವರು ಹೇಳೋದು ಮೈನ್ ಆಗಿ ಸ್ಪಾಟ್ ನಂಬರ್ 1 ಏನೀಗ SIT ಮಹಜರ್ ಮಾಡಿತ್ತಲ್ವಾ, ಫಸ್ಟ್ ದಿನದ ಉತ್ಖನನ ನಡೀತು ನೋಡಿ, ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಒಂದು ಅರಣ್ಯ ಪ್ರದೇಶದಲ್ಲಿ, ಆ ಒಂದು ಜಾಗ ಸ್ಪಾಟ್ ನಂಬರ್ 1. ಹಾಗೂ ನಿನ್ನೆ ಮತ್ತು ಇವತ್ತು ನಡೆಯುತ್ತಿರುವಂತಹ ಸ್ಪಾಟ್ ನಂಬರ್ 13 ನ ಉತ್ಖನನ, ಆ ಎರಡು ಜಾಗ ಸ್ಪಾಟ್ ನಂಬರ್ 1 ಮತ್ತೆ ಸ್ಪಾಟ್ ನಂಬರ್ 13, ಈ ಎರಡು ಜಾಗಗಳು ಅವರ ಅಂಗಡಿಲಿ ಇದ್ದಾಗ್ಲೇ ಅವರ ಕಣ್ಣಿಗೆ ಕಾಣುವಂತ ಸ್ಥಳಗಳಾಗಿತ್ತು. ಅವರ ಪ್ರಕಾರ ಅವರು ಅಲ್ಲಿ ಒಬ್ಬ ಬಂದ್ಬಿಟ್ಟು ಒಂದು ತಳ್ಳೋ ಗಾಡಿಯಲ್ಲಿ ಹೆಣಗಳನ್ನ ತಂದುಬಿಟ್ಟು ಹೂಳುವುದನ್ನ ದೂರದಿಂದಲೇ ನಮ್ಮ ಕಣ್ಣಾರೆ ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ, ಇದು ಸತ್ಯ ಅಂತ ಹೇಳಿ ಸೌಜನ್ಯನ ಮಾವ ಹೇಳ್ತಿರುವಂತದ್ದು. ಹಾಗೂ ಅವ್ರು ಹೇಳ್ತಾರೆ, ಈಗ ಬಂದಿರುವ ದೂರುದಾರ, ನಾವೇನು ಭೀಮಾ ಮಾಸ್ಕ್ ಮ್ಯಾನ್ ಅಂತ ಕರಿತೀವಿ, ಆತನ ಭದ್ರತೆಯ ಅನುಸಾರವಾಗಿ ಆತನ ಮುಖವನ್ನ ಮುಚ್ಚಿಡಲಾಗಿದೆ, ಆತನಿಗೆ ರಕ್ಷಣೆ ಅನುಸಾರವಾಗಿ. ಸೊ ಆತ ಯಾರಂತ ಹೇಳಿ ಆತನ ಐಡೆಂಟಿಟಿ ರಿವೀಲ್ ಮಾಡಿಲ್ಲ ತಂಡ. ಇದು ನಿಮ್ಗೆ ಗೊತ್ತು, ಇದುವರೆಗೂ ನಡೆದಂತ ಬೆಳವಣಿಗೆ ಅಲ್ಲ. ಸೊ ಅವ್ರು ಹೇಳ್ತಾರೆ, ಆತನ ಮುಖ ಕಾಣಿಸೋದಿಲ್ಲ ಯಾರಿಗೂ, ಆದ್ರೆ ಆತನ ಫಿಸಿಕ್ ಅಥವಾ ಆತನ ಹೈಟ್, ಆತನ ಒಂದು ಬಾಡಿಯನ್ನ ನೋಡ್ಬಿಟ್ಟು ಓಕೆ, ಈ ಒಂದು ವ್ಯಕ್ತಿಯನ್ನೇ ಆಗ ನಾವು ಕಂಡಿದ್ದು, ಯಾಕೋ ಹೋಲಿಕೆ ಬರ್ತಿದೆ, ಈತನೇ ಇರಬಹುದು, ನಾವು ನೋಡಿರೋದು ಈತನೇ ಇರಬಹುದು ಅಂತೇಳಿ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗೂ ಅವ್ರು ಹೇಳ್ತಾರೆ, ಅವರು ಸುಮಾರು ಸಂಜೆ 4:15 ಗಂಟೆ ಸುಮಾರಿಗೆ, ಆ ಒಂದು ಕಾಲದಲ್ಲಿ 15ರಿಂದ 20 ವರ್ಷಗಳ ಹಿಂದೆ ಆ ಒಂದು ಸಮಯದಲ್ಲಿ ಈ ಘಟನೆ ನಡೀತಿದ್ದು ಆ ಒಂದು ಜಾಗದಲ್ಲಿ, ಸ್ಪಾಟ್ ನಂಬರ್ 1 ಮತ್ತೆ 13. ಅವ್ರು ಹೇಳ್ತಾರೆ, ಸ್ಪಾಟ್ ನಂಬರ್ 13ರಲ್ಲಿ 2 ರಿಂದ 3 ಬಾರಿ ಈ ತರ ಹೆಣ ಉಳುವ ಒಂದು ದೃಶ್ಯವನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗೂ ಸ್ಪಾಟ್ ನಂಬರ್ 1 ಏನು ಆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಅರಣ್ಯ ಪ್ರದೇಶ ಇತ್ತು, ಅಲ್ಲಿ ಹಲವಾರು ಬಾರಿ ಈ ತರದ ಒಂದು ಬೆಳವಣಿಗೆ ಆಗಿದ್ದನ್ನು ನನ್ನ ಕಂಡರೆ ನಾನು ಕಂಡಿದ್ದೇನೆ ಅಂತ ಹೇಳ್ತಾರೆ. ಹಾಗೂ ಸ್ನೇಹಿತರೆ, ಅವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ, ಅಂಬಾಸೆಡರ್ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಹೆಣೆ ತಂದು ಅಲ್ಲಿ ಹೂಳಲಾಗ್ತಿತ್ತು ಅಂತ. ಸೊ ಅಲ್ಲಿ ಮಾಧ್ಯಮದವ್ರೆಲ್ಲ ಕೇಳ್ತಾರೆ, ಯಾವುದೇ ರೀತಿ ಆಂಬ್ಯುಲೆನ್ಸ್ ಇರ್ಲಿಲ್ಲ ಅಂತ. ಇಲ್ಲ, ಪೊಲೀಸರು ಕೂಡ ಇರ್ಲಿಲ್ಲ, ನಾವು ಕಂಡಂತೆ, ನಮ್ಮ ಕಣ್ಣಿಗೆ ಕಂಡಂತೆ ಯಾವುದೇ ಪೊಲೀಸ್ ಇರ್ಲಿಲ್ಲ. ಸೊ ಈ ಒಂದು ಏನು ಕಾನೂನು ಬಾಹಿರವಾಗಿ ಯಾವ ತರ ಗೌಪ್ಯವಾಗಿ ಕದ್ದು ಮುಚ್ಚಿ ಅಂತ ನಾವು ಏನೊಂದು ಪದ ಬಳಸ್ತೀವಿ, ಈ ರೀತಿಯಲ್ಲಿ ಹೆಣ ಹೂಳುವುದು ನಮಗೆ ಕಣ್ಣಿಗೆ ಕಂಡಿದೆ. ಅದು ಕದ್ದು ಮುಚ್ಚಿನೇ ಹೂಳಲಾಗಿರುವ ಅನ್ನೋ ಸಂಶಯ ಕೂಡ ನಮ್ಗೆ ಇದೆ. ಅದರ ಅನುಸಾರ ನಮ್ಗೆ ಆಗ ಆ ಸಮಯದಲ್ಲಿ ಇದನ್ನ ಧೈರ್ಯವಾಗಿ ಮಾತನಾಡ್ಲಿಕ್ಕೆ ಅಥವಾ ಯಾರೊಬ್ಬರ ಬಳಿ ಹೇಳಲಿಕ್ಕೆ ಭಯ ಇತ್ತು. ಕಾರಣ ನಿಮ್ಗೆಲ್ಲ ಗೊತ್ತೇ ಇದೆ, ಜೀವ ಭಯ ಇರ್ಬೋದು, ಅಥವಾ ಯಾವ್ದೊಂದು ಪ್ರಕರಣದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ನಾಳೆ ದಿನ ಅದನ್ನ ಎದುರಿಸಕ್ಕೆ ರೆಡಿ ಇರಬೇಕು. ಆ ತರ ಒಂದು ಭಯ ಒಬ್ಬ ಸಾಮಾನ್ಯ ಜನರಿಗೆ ಇರುವಂತದ್ದು ಸಹಜ. ಆದ ಕಾರಣ ಅವ್ರು ಹೇಳ್ತಾರೆ, ನಮ್ಗೆ
ಭಯ ಇತ್ತು. ಆ ಒಂದು ಭಯದ ಕಾರಣ ನಾವ್ ಎಲ್ಲೂ ಇದನ್ನ ನೋಡಿದ್ದನ್ನ ನೋಡ್ಕೊಂಡು ಸುಮ್ನೆ ಇದ್ವಿ ಹೊರತು ಎಲ್ಲೂ ಬಂದು ಹೇಳಿಕೆಯನ್ನ ಕೊಟ್ಟಿಲ್ಲ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಈಗ ನಮ್ಗೆ ಧೈರ್ಯ ಬಂದಿದೆ. ಗೌರ್ಮೆಂಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ದೂರುದಾರ ಕೂಡ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಹಾಗೆ ಅದಕ್ಕೆ ಪೂರಕವಾಗಿ ಗೌರ್ಮೆಂಟ್ SIT ಫಾರ್ಮ್ ಮಾಡಿ ಅದು ಕೂಡ ಇಂಥ ದಕ್ಷತೆಯಲ್ಲಿ ನಡೀತಾ ಇದೆ ತನಿಖೆ. ಹಾಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನ ಕಳೆದಂತೆ ಹೊಸ ಹೊಸ ದೂರುದಾರರು ಪೂರಕವಾದ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ. ಸೊ ಇದನ್ನ ನೋಡಿ ಒಂದು ಧೈರ್ಯ ಬಂದಿದೆ. ಓಕೆ, ನಾನು ಕಂಡಿದ್ದ ಸತ್ಯವನ್ನು ಕೂಡ ಹೇಳುವ ಸಮಯ ಬಂದಿದೆ, ಹಾಗಾಗಿ ನಾನು ಇದನ್ನ ಹೇಳ್ಬೋದು ಅಂತ ಹೇಳಿ SIT ಕಚೇರಿ ಹೋಗ್ತಾರೆ. ಅಲ್ಲಿ ಪ್ರಣವ್ ಮೊಹಂತಿ ಸರ್ ಇರ್ತಾರೆ. ಸೊ ಇವರು ದೂರನ್ನ ಕೊಡ್ತೀನಿ, ನಾನು ಈ ತರ ಈ ಒಂದು ಶವ ಉಳಿದನ್ನ ಕಂಡಿದ್ದೇನೆ ಅಂತ ದೂರು ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ, ಯಾರು ಸೌಜನ್ಯನ ಮಾವ ಹೇಳಿದಾಗ ಪ್ರಣವ್ ಮೊಹಂತಿ ಸರ್ ಹೇಳ್ತಾರೆ, ಆಸ್ ಪರ್ ಲಾ ಇದು ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಆಗಿರೋದ್ರಿಂದ ನೀವು ಫಸ್ಟ್ ಪ್ರೈಮರಿ ಕಂಪ್ಲೇಂಟ್ ನ ಧರ್ಮಸ್ಥಳ ಠಾಣೆ ಏನಿದೆ, ಪೊಲೀಸ್ ಠಾಣೆ, ಅಲ್ಲಿ ಕೊಟ್ಟು ಬನ್ನಿ, ನಂತರ ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ನಾವು ಕೊಟ್ರೆ ಅಲ್ಲಿ ಪ್ರಕರಣ ದಾಖಲಿಸಿಕೊಳ್ಳೋದಿಲ್ಲ, ಸೊ ನೀವೊಂದು ಹಿಂಬರವನ್ನ ಕೊಡಿ. ಅಂದ್ರೆ ಈ ತರ ಒಬ್ಬ ವ್ಯಕ್ತಿ ಬಂದಿದ್ದ, ಸೊ ಈ ತರ ಹೇಳ್ತಿದ್ರೆ ನೀವು ಈ ದೂರನ್ನ ಪಡಿಬೇಕು ಅಂತ ಹೇಳಿ SIT ಕಡೆಯಿಂದ ಒಂದು ಹಿಂಬರವನ್ನ ಕೊಡ್ತಾರೆ, ಒಂದು ಬರ್ದು ನೋಟ್ ರೀತಿಯಲ್ಲಿ ಕೊಡ್ತಾರೆ ದಾಖಲೆ ಮೂಲಕ. ಓಕೆನಾ, ಅದನ್ನ ತಗೊಂಡೋಗಿ ಧರ್ಮಸ್ಥಳ ಠಾಣೆಯಲ್ಲಿ ಕೊಟ್ಟು ಅವರು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರಂತೆ. ಸೊ ಇದರ ನಡುವೆಯಲ್ಲಿ ನಿಮ್ಗೆ ಗೊತ್ತು, ಆಗಸ್ಟ್ 6ನೇ ತಾರೀಕು ಒಂದು ಮಹತ್ವದ ಬೆಳವಣಿಗೆ ಏನಂತ ಹೇಳಿದ್ರೆ, ಕೆಲ ಕಿಡಿಗೇಡಿಗಳು, ಕೆಲ ಪುಂಡರು, ಕೆಲ ಗೂಂಡಾಗಳಿಂದ ಒಂದು 3 ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆಯುತ್ತೆ. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಆಲ್ರೆಡಿ ವಿಷಯ ಎಲ್ಲ ಗೊತ್ತಿರೋದು. ಆ ದಿನ ಅವರು ಆ ಧರ್ಮಸ್ಥಳ ಠಾಣಕ್ಕೆ ಸಂಬಂಧಪಟ್ಟಂತಹ ಮೇಲಧಿಕಾರಿ ಅಲ್ಲಿ ಇದ್ರು ಅಂತ ಹೇಳಿ ಹೋಗ್ತಾರೆ ಆ ಒಂದು ಜಾಗಕ್ಕೆ. ಸೊ ಅಲ್ಲಿ ಏನೋ ಒಂದು ಪ್ರಕರಣ ಆಗಿದೆ, ಗಲಾಟೆ ಆಗಿದೆ. ಸೊ ಈಗ ಹೋಗಿ ಇದ್ರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಅವ್ರು ಹೋಗಿ ಧರ್ಮಸ್ಥಳ ಠಾಣೆಗೆ ಈ ತರ SIT ಕಚೇರಿಗೆ ಹೋಗಿದೆ ಸರ್, ಅವರೊಂದು ಹಿಂಬಾರನ್ನ ಕೊಟ್ಟಿದ್ದಾರೆ, ನಾನು ಶವ ಹುಳುದನ್ನ ಕಂಡಿದ್ದೀನಿ, ಅವ್ರು ದೂರನ್ನ ದಾಖಲಿಸ್ಕೋಬೇಕಂತೆ, ಫಸ್ಟ್ ಪ್ರೈಮರಿ ಕಂಪ್ಲೇಂಟ್ ನೀವು ಅಂತ ಹೇಳಿ ದೂರು ಕೊಡಕ್ಕೆ ಹೋದಾಗ ಅಲ್ಲಿ ಅವರಿಗೊಂದು ಭಯ ಬೆಚ್ಚಿ ಬೀಳಿಸುವ ವಿಷಯ ಅವ್ರಿಗೆ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ, ಅಲ್ಲಿ ಪೊಲೀಸರು ಹೇಳ್ತಾರಂತೆ, ಮೊನ್ನೆ ಆದ ಆಗಸ್ಟ್ 6ನೇ ತಾರೀಕು ಸಂಜೆ ಏನು ಗಲಾಟೆ ಆಗ್ತದೆ ಅಂದ್ರೆ, ಕೆಲ ಕಿಡಿಗೇಡಿಗಳು ಈ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡ್ತಾರೆ, ಅದರಲ್ಲಿ A1 ಅಂದ್ರೆ ಆರೋಪಿ ನಂಬರ್ 1 ನೀವೇ ಅಂತ ನಾವು ಇಲ್ಲಿ ಮಾಡಿದೀವಿ, ಫಸ್ಟ್ ಹೆಸರು ನಿಮ್ದೇನೆ ಇರೋದು. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ನಾನು ಅಲ್ಲಿ ಬಂದಿದ್ದು ನೀವಿದ್ರೆ ಅಲ್ಲ, ಅದಕ್ಕೆ ಅಲ್ಲಿ ನಾನು ನಿಂತು ನೋಡಿ ಮತ್ತೆ ಮನೆಗೆ ಹೋದೆ, ಈಗ ದೂರ್ ಕೊಡೋಕೆ ಸಂಬಂಧ ನಾನು ಅಲ್ಲಿಗೆ ಬಂದಿದ್ದು, ಆದ್ರೆ ನನ್ನ ಹೆಸರನ್ನ ಯಾಕೆ ಹಾಕಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ. ಆದ್ರೆ ವಿಡಿಯೋದಲ್ಲಿ ಕಾಣಿಸಿದೀರಾ ಅಂತ ಏನೋ ಹೇಳ್ತಾರಂತೆ. ಅದಾದ್ಮೇಲೆ ವಿಡಿಯೋ ನೋಡ್ತಾರಂತೆ, ಆದ್ರೆ ವಿಡಿಯೋದಲ್ಲಿ ಇವ್ರು ಇರಲ್ಲಂತೆ. ಅದಕ್ಕೆ ಪೊಲೀಸ್ ನೋಡೋಣ ಅಂದ್ರೆ ಪರಿಶೀಲಿಸ್ತೀವಿ, ಇದೇನೋ ಮಿಸ್ ಆಗಿರ್ಬೋದು ಅಂತಾನೆ ಹೇಳ್ತಾರಂತೆ. ಬಟ್ ಇವ್ರ ಆರೋಪ ಬೇಕಂತ ಹೇಳಿ ಉದ್ದೇಶ ಪೂರ್ವಕವಾಗಿನೇ ನನ್ನ ನೇಮ್ನ ಸೇರಿಸಿದ್ದಾರೆ ಅಂತ. ಸೊ ಇಲ್ಲಿ ವೀಕ್ಷಕರು, ಈ ತರದೆಲ್ಲ ಒಂದು ಬೆಳವಣಿಗೆಗಳು ಬಂದಾಗ ಇಲ್ಲಿ ಏನ್ ನಡೀತಿದೆ, ಧರ್ಮಸ್ಥಳ ಪೊಲೀಸರು ಎಷ್ಟು ನ್ಯಾಯಯುತವಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಮೇಲೆ ಒಂದು ಡೌಟ್ ಜನಸಾಮಾನ್ಯರಿಗಾಗಿರ್ಬೋದು ಎಲ್ಲರಿಗೂ ಕಾಡ್ತಾ ಬರುತ್ತೆ. ಸೊ ವಿಷಯದಲ್ಲಿ ಮುಂದೆ ಹೋಗೋದಾದ್ರೆ, ಆಮೇಲೆ ಅವರು ಈಗ ದೂರನ್ನ ಕೊಟ್ಟಿದ್ದಾರೆ. SIT ಇಲ್ಲಿ ಯಾವುದೇ ರೀತಿಯ ವಿಚಾರಣೆಗೆ ಕರೆದಿಲ್ಲ. ಯಾಕೆ, ಏನಾಯ್ತು ಈ ಪ್ರಕರಣ ಅಂತ ತಿಳ್ಕೊಳಕೋಸ್ಕರ ಇವರೇ ಸ್ವತಃ ಇವತ್ತು SIT ಬೆಳ್ತಂಗಡಿಯಲ್ಲಿ ಒಂದು ತಾತ್ಕಾಲಿಕ ಕಚೇರಿ ಇದೆ, ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲಿ ಯಾವಾಗ ನೆರೆದಂತಹ ಮಾಧ್ಯಮ ಮಿತ್ರರೆಲ್ಲ ಬಂದು ಇವರಿಗೆ ಕ್ವಶನ್ ಕೇಳುವಾಗ ಈ ಒಂದು ಸತ್ಯವನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ನಾನೊಂದು ಗಮನಿಸಿದ್ದು ಅಂತ ಹೇಳಿದ್ರೆ, ಕೆಲ ಮಾಧ್ಯಮದವರು ಅವರು ಯಾವ ತರ ನಡ್ಕೋತಿದ್ದಾರೆ ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಈ ಒಂದು ಏನು ದೂರುದಾರರು, ನಾನು ಅದನ್ನ ನೋಡಿದ್ದೀನಿ ಅಂತ ಹೇಳಿ ಬಂದವರು ಸಾಕ್ಷಿ ಹೇಳಲಿಕ್ಕೆ, ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ ಸೌಜನ್ಯ ಅವರ ಮಾವ, ಅವರಿಗೆ ಕೆಲ ಮಾಧ್ಯಮದವರು ಕೇಳುವಂತಹ ಕ್ವಶನ್ಗಳು ಯಾಕೋ ಎಲ್ಲೋ ನೋಡುಗರಿಗೆ ಅಥವಾ ಕೆಲವರಿಗೆ ಅನ್ಸತ್ತೆ, ಯಾಕೆ ಸ್ವಲ್ಪ ಬಯಾಸ್ಡ್ ಕ್ವಶನ್ಸ್ ಗಳು ಬರ್ತಿದೆ, ಯಾರೋ ಕೇಳುವಂತ ಕ್ವಶನ್ ನ ಇವರು ಅವರ ಮೂಲಕ ಕೇಳ್ತಿದ್ದಾರೋ, ಯಾರೋ ಪರವಾಗಿ ಮಾತಾಡ್ತಿದ್ದಾರೋ, ಯಾರೋ ಪರವಾಗಿ ಒಂದು ದೂರುದಾರನಿಗೆ ಒಂದು ಕ್ವೆಶನ್ ಮಾಡುವಂತೆ ಹೇಗೆ ಇದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಡಿನೋಟ್ ಮಾಡುವಂತ ಕ್ವೆಶನ್ ಕೇಳ್ತಿದಾರೆ ಅಂತ ಹೇಳಿ ಇದೆಲ್ಲ ಒಂದು ನನ್ನ ಗಮನಕ್ಕೆ ಬಂತು, ನನಗೆ ಅನ್ಸಿರೋದು. ನೀವು ಕೂಡ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅಂತ. ನಾವ್ ಹೇಳೋದು ಇಷ್ಟೇ, ಇವರಿಗೆ ಓಕೆ ಎಲ್ಲರನ್ನು ಕ್ವೆಶನ್ ಮಾಡ್ತಾರೆ, ಮಾಧ್ಯಮದವರಿಗೆ ಹಕ್ಕಿದೆ ಮಾಡ್ಲಿ, ಆದ್ರೆ ಕೆಲವೊಬ್ಬರಿಗೆ ಇವರು ಪರ್ಸನಲ್ ಆಗಿ ಕ್ವೆಶನ್ ಗಳನ್ನ ಕೇಳುವಂತದ್ದು, ಅವ್ರ ಹೇಳಿಕೆಗಳಿಗೆ ಅವ್ರಿಗೆ ರೀತಿ ಕ್ವೆಶನ್ ಮಾಡೋದು, ಅದು ಹೇಗೆ ಆಗ್ತದೆ ಹೀಗೆ ಅನ್ನುವ ರೀತಿಯಲ್ಲಿ ಇವರು ಕ್ವೆಶನ್ ಮಾಡ್ತಾರೆ. ಸೊ ನಾವ್ ಹೇಳೋದು ಇವ್ರು ಓಕೆ ಯಾರೇ ದೂರುದಾರರು ಬಂದ್ರು ಯಾರಿಗೆ ಅದು ಇವರು ಮೈಕ್ ಹಿಡಿದು ಕ್ವೆಶನ್ ಗಳನ್ನ ಕೇಳ್ತಾರೆ, ಹೋರಾಟಗಾರರಿಗೆ ಕೇಳ್ತಾರೆ, ಪ್ರತಿಭಟನೆ ಮಾಡುವವರಿಗೆ ಕೇಳ್ತಾರೆ, ಅಲ್ಲಿ ದೂರ ಹೇಳೋರಿಗೆ ಕೇಳ್ತಾರೆ, ಎಲ್ಲಾ ಹೇಳ್ತಾರೆ. ಸೊ ಇದೇ ರೀತಿಯಲ್ಲಿ ಕೆಲವು ಆರೋಪ ತುಂಬಾ ಜನರ ಮೇಲೆ ಇದೆ, ಅವರಿಗೂ ಕೂಡ ಇವರು ಹೋಗಿ ಕೇಳಲಿ ಅಂತ. ಸೊ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಬೇಡ, ಎಲ್ಲರಿಗೂ ಇವರು ಹೋಗಿ ಇವ್ರಿಗೆ ರೈಟ್ಸ್ ಇದೆ ಅಲ್ವಾ. ಸೊ ಹೋಗಿ ಆ ಕ್ವೆಶನ್ ಗಳನ್ನ ಕೇಳಲಿ, ಸ್ವಲ್ಪ ತಿರುಚಿ ಮಾತನಾಡುವಂಥದ್ದು, ಸ್ವಲ್ಪ ಏನೋ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿದ ತಕ್ಷಣ ಈ ಕ್ವೆಶನ್ ಒಂದು ನಾರ್ಮಲ್ ವೇ ಅಲ್ಲಿ ಇದೆಯೋ ಅಥವಾ ಬೇರೆ ವೇ ಅಲ್ಲಿ ಇದೆಯೋ ಅಂತ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಏನಕ್ಕಂದ್ರೆ ಇಲ್ಲಿ ಯಾರು ದೊಡ್ಡರಲ್ಲ, ನಿಮ್ಗೂ ಕೂಡ ಅರ್ಥ ಆಗತ್ತೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಇನ್ನು ಇವತ್ತಿನ SIT ಕಾರ್ಯಾಚರಣೆಗೆ ಬಂದ್ರೆ, ಸೊ 20 ಅಡಿ ಆಳ ಆಗದಿದ್ದಾರೆ, ಯಾವುದೇ ರೀತಿಯ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಕಳೆಬರ ಅಥವಾ ಪಳೆಯುಳಿಕೆ ಕುರುಗಳು ಪತ್ತೆ ಆದಂತ ಲಕ್ಷಣಗಳು ಕಂಡು ಬರ್ತಿಲ್ಲ. ಸೊ ಅದು ಮುಚ್ಚುವ ಕಾರ್ಯ ಕೂಡ ನಡೆಸಲಾಗ್ತಿದೆ ಇವಾಗ. ಇನ್ನು ವೀಕ್ಷಕರೇ, ತುಂಬಾ ಕಡೆ ಕೇಳಿ ಬರ್ತಿರೋ ವಿಷಯ ಅಂತ ಹೇಳಿದ್ರೆ, ಇವಾಗ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸೊ ಮೇಲ್ನೋಟಕ್ಕೆ ಇದುವರೆಗೆ ಹರಿದಾಡುತ್ತಿರುವ ಒಂದು ಸ್ಪೆಕ್ಯುಲೇಟಿವ್ ಸುದ್ದಿ ಅಂತ ಹೇಳಿದ್ರೆ, ಲೈಕ್
ಸ್ಪಾಟ್ ನಂಬರ್ 6 ಮತ್ತೆ ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲಿ ಸ್ವಲ್ಪ ಮೂಳೆಗಳು ಮಾತ್ರ ಸಿಕ್ಕಿರೋದು. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಬರೀ ಉತ್ಖನನ ಮಾಡಿದ್ದಿ ಅಲ್ಲಿ ಮುಚ್ಚಲಾಗಿದೆ ಮಣ್ಣನ್ನ, ಏನು ಸಿಕ್ಕಿಲ್ಲ. ಸೊ ಹಂಗಾಗಿ ನಿನ್ನೆ ದಿನ ಸದನದಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಬಂದಿರುವಾಗ ವಿರೋಧ ಪಕ್ಷದವರೆಲ್ಲ ಕೇಳ್ತಾರೆ, ಇನ್ನು ಎಷ್ಟಂತ ಡಿಗ್ ಮಾಡ್ತೀರಾ, ಆತ ತೋರಿಸಿದ ಜಾಗವನ್ನೆಲ್ಲ 13 ಸ್ಥಳ, ಟೋಟಲ್ 16 ಸ್ಥಳ ಆಗಿದೆ. ಸೊ ಇನ್ನು ಎಷ್ಟು ಪ್ಲೇಸ್ ಅನ್ನ ಮಾಡ್ತೀರಾ ಅಂತ. ಅದಕ್ಕೆ ಸಿಎಂ ಹಾಗೂ ಪರಮೇಶ್ವರ್ ಅವರು ಈಗ SIT ತಂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸ್ಪಾಟ್ ನಂಬರ್ 13ರಲ್ಲಿ ಆ ಭೀಮನಿಗೆ ತುಂಬಾ ಆತ್ಮವಿಶ್ವಾಸ ಇತ್ತು ಮತ್ತು ಅದು ತುಂಬಾ ಕ್ಯೂರಿಯಸ್ ಸ್ಪಾಟ್ ಅಂತ ನಾವು ಮುಂಚಿಂದನೂ ಹೇಳ್ತಾನೆ ಬಂದಿದ್ವಿ. ಏನಕ್ಕಂದ್ರೆ ಆತನ ಸ್ಟೇಟ್ಮೆಂಟ್ ಪ್ರಕಾರ ಆ ಒಂದು ಜಾಗದಲ್ಲಿ ಮಾಸ್ ಬರಿಯಲ್ಸ್ ಆಗಿತ್ತು. ಆದ ಕಾರಣ ಸೊ ಗೊತ್ತಿಲ್ಲ ಇವತ್ತೇ ಲಾಸ್ಟ್ ಡೇ ಆಗ್ಬಿತ್ತೋ ಅಥವಾ ನಾಳೆ ಇನ್ನು ಏನು ನಿರ್ಧಾರ ತಗೊಳ್ತಾರೋ, ಇವತ್ತು ಏನಾದ್ರು ಸಿಕ್ಕಿದ್ಯೋ ಅಥವಾ ಸಿಕ್ಕಿದ್ರೆ ನಾಳೆ ಯಾವ ತರ ಟರ್ನ್ ಆಗತ್ತೆ ಕೇಸು, ಏನು ಸಿಗ್ಲಿಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಕಳ್ಕೊಳೋದು ಅಥವಾ ಇನ್ನು ಎಷ್ಟಂತ ಈ ರಾಜ್ಯದ ಸಂಪನ್ಮೂಲ ಖರ್ಚು ಮಾಡೋದು. ಯಾಕಂದ್ರೆ ಡೈಲಿ ತುಂಬಾ ಖರ್ಚು ಬರುತ್ತೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಅವ್ರಿಗೂ ಕ್ವೆಶನ್ ಮಾಡ್ತಾರೆ ಗೌರ್ಮೆಂಟ್ಗೆ. ಹಾಗಾಗಿ ಸರ್ಕಾರ ಅಥವಾ ಗೃಹ ಇಲಾಖೆ ಯಾವ ತರ ತೀರ್ಮಾನ ತಗೊಳ್ತಾ ಕಾದ್ ನೋಡ್ಬೇಕು. ಸೊ ಮೇಲ್ನೋಟಕ್ಕೆ ಹೇಳಲಾಗ್ತಿದೆ ಇವತ್ತು ಏನೋ ಸಿಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಉತ್ಖನನ ಕಾರ್ಯ ನಾಳೆನೇ ಸ್ಟಾಪ್ ಮಾಡ್ತಾರೆ. ಬೇರೆ ಒಂದು ಇನ್ವೆಸ್ಟಿಗೇಷನ್ ಏನು ಇಂಟರ್ನಲಿ ಎಲ್ಲ ಮಾಡ್ಬೇಕು ಅದರ ಕಡೆ ಗಮನ ಹರಿಸ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಬಂದ್ಬಿಟ್ಟು ಏನು ಗುಂಡಿ ಆಗಿರುವ ಕೆಲಸವನ್ನ ಇವತ್ತಿಗೆ ಲಾಸ್ಟ್ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ಏನಕ್ಕೆ ಸದನ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಬೆಳವಣಿಗೆ ಆಯ್ತು, ಏನೇನೆಲ್ಲ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಮುಂದೆ ಹೊತ್ತು ತರ್ತೇನೆ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ, ಮುಖ್ಯವಾಗಿ ನಿಮ್ಮ ಅನಿಸಿಕೆ ಏನ್ ಅನ್ಸುತ್ತೆ ನಿಮ್ಗೆ, ಯಾಕಂದ್ರೆ ನ್ಯಾಯದ ಪರ ಧ್ವನಿ ಎತ್ತೋದು ನಮ್ಮೆಲ್ಲರ ಕರ್ತವ್ಯ. ನ್ಯಾಯ ನಮ್ಮೆಲ್ಲರಿಗೂ ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.